ಏನು ಎಲ್ಲಿದೆ ದುಡ್ಡು? ಇದೆ ಅತ್ತೆ, ನಾನ್ ನೋಡಿದೀನಿ. ಇದ್ರೆ ಕಾಣಿಸ್ಬೇಕಲ್ವಾ? ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಇನ್ನು ಈ ರಾಕಿ ಹತ್ರನೇ ಸಿಕ್ಕಾಪಟ್ಟೆ ದುಡ್ಡಿದೆ. ಬೇಕಾದ್ರೆ ಇವನ್ ಬ್ಯಾಗ್ ನೋಡಿ. ನನ್ನನ್ನೇ ಬಯಸ್ಬೇಕು ಅಂತ ಇದ್ದೆ ಅಲ್ವಾ ರಾಕಿ? ಅದಕ್ಕೆ ನನ್ನ ಬ್ಯಾಗಲ್ಲಿ ಇದ್ದಿದ್ದ ದುಡ್ಡನ್ನ ನಿನ್ನ ಬ್ಯಾಗಿಗೆ ಹಾಕಿದ್ದೀನಿ. ಈ ಕಳ್ಳ ಕಿಟ್ಟು ಏನೋ ಮಾಯ ಮಾಡಿರ್ಬೇಕು. ರಾಕಿನ ಸಿಕ್ಕಾಕ್ಸಿದಾನೆ ಅನ್ಸತ್ತೆ. ಇದನ್ನ ಹೇಗಾದ್ರೂ ಉಪಯೋಗಿಸ್ಕೋಬೇಕು. ಆ ದುಡ್ಡಲ್ಲಿತ್ತೋ ರಾಕಿ? ಆ ದುಡ್ಡು ನಂದಲ್ಲ ಅಜ್ಜಿ, ಕಿಟ್ಟು ಬಾವಂದು. ನನ್ನ ದುಡ್ಡಾದ್ರೆ ನನ್ನ ಬ್ಯಾಗಲ್ಲಿ ಇರ್ಬೇಕು. ನಿನ್ನ ಬ್ಯಾಗಲ್ಲಿ ಯಾಕೋ ಇದೆ? ಏನಣ್ಣ ಇದು? ನಾವು ಕೂಳಿ ಗತಿ ಇಲ್ದಿರೋರು ಅಂತಾನೆ ಅಲ್ವಾ ನಮ್ಮೇಲೆ ಇಷ್ಟು ಆರೋಪ ಮಾಡ್ತಿರೋದು? ನಾನು ನನ್ನ ಮಗ ಈ ಮನೇಲಿ ಇರೋದು ಇಷ್ಟನೇ ಇಲ್ಲಾಂದ್ರೆ ಹೇಳು ಅದಕ್ಕೆ, ಈಗಲೇ ಹೊರಟೋಗ್ತೀವಿ. ಅದಲ್ಲ ದಮಯಂತಿ. ಯಾವ್ದಲ್ಲ ಅದಕ್ಕೆ? ಚಿಕ್ಕ ಹುಡುಗನ ಮೇಲೆ ಕಳ್ತನದ ಆರೋಪ ಹೊರಿಸ್ತೀರಾ? ಒಳ್ಳೇದು ಕೆಟ್ಟದು ಗೊತ್ತಿಲ್ದಿರೋ ಹಸುಗೂಸಿನ ಮೇಲೆ ದ್ವೇಷ ಸಾಧಿಸಿ ಕಳ್ಳ ಅಂತ ಪಟ್ಟ ಕಟ್ತೀರಾ? ಈ ಕೆಲಸ ಮಾಡೋ ಬದಲು ಈ ತಾಯಿ ಮಗಂಗೆ ಒಂಚೂರು ವಿಷ ಹಾಕಿ ಕೊಂದ್ಬಿಟ್ರೆ ಚೆನ್ನಾಗಿರ್ತಿತ್ತಲ್ಲ. ಎಲ್ಲೋ ಏನೋ ಗೊತ್ತಿಲ್ಲದೆ ಆಗಿರ್ಬೇಕಕ್ಕ. ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಮತ್ತೆ ಆಗಲ್ವೇನೋ? ಈ ರಾಕಿನೇ ದುಡ್ಡು ಕದ್ಬಿಟ್ಟು ಕಿಟ್ಟು ಮೇಲೆ ಎತ್ತಾಕಿದ್ರೆ ಹೇಗೋ? ಆಗ್ಲೇ ಅಭಿನೂ ಅಷ್ಟೇ. ರಾಕಿ ದುಡ್ಡು ಕದ್ದಿದ್ದಕ್ಕೆ ಭಾಸ್ಕರ್ನ ಕೇಳಿ ಅವಮಾನ ಮಾಡ್ದ. ನೀವ್ ಅಪರಾಧ ಮಾಡಿ ಬೇರೆಯವ್ರ ಮೇಲೆ ಆರೋಪ ಮಾಡೋದು ಒಳ್ಳೆ ಪದ್ಧತಿನಾ? ನಾನು ಕಳ್ಳ ಅಲ್ಲ ಅಜ್ಜಿ. ಹಂಗಂದ್ರೆ ನನ್ ಮಗ ಕಳ್ಳನಾ? ದುಡ್ಡು ಯಾರ ಬ್ಯಾಗಲ್ಲಿ ಸಿಕ್ಕಿದ್ದು? ನನ್ ಗಂಡ ನೋಡ್ಕೊಂಡ್ರು ನೋಡ್ಕೊಳ್ದೇ ಇದ್ರು ನನ್ ಮಗನ್ನ ಬೆಂಕಿ ತರ ಬೆಳೆಸಿದೀನಿ ಅಂತೋನ್ ಮೇಲೆ ಆರೋಪ ಮಾಡ್ತೀರಾ? ನಾವಿನ್ನೂ ಈ ಮನೇಲಿ ಇರಲ್ಲ, ಈಗ್ಲೇ ಹೊರಟೋಗ್ತೀವಿ. ಬಾರೋ. ಹೊರಟೋಗೆ? ಮನೆಯಿಂದ ಹೊರಟೋಗೋದೇ ಒಳ್ಳೇದು. ಇಷ್ಟ ಅವಮಾನ ಸಹಿಸ್ಕೊಂಡು ನೀವಿಲ್ಲಿರೋ ಅವಶ್ಯಕತೆ ಇಲ್ಲ. ಈಗ್ಲೇ ಪೆಟ್ಟಿಗೆ ರೆಡಿ ಮಾಡ್ಕೊಂಡು ಹೊರಟ್ಬಿಡಿ. ನೀನಿರತ್ಗೆ ಖಂಡಿತ ಎಲ್ಲೋ ಏನೋ ತಪ್ಪಾಗಿರ್ಬೇಕು. ದಮಯಂತಿ ಬಿಟ್ಬಿಡು. ಹೇಗ್ ಬಿಡ್ತಾಳದ್ಕೆ? ಇದೇನಾದ್ರೂ ಚಿಕ್ಕ ವಿಷಯನಾ? ಇವಳು ಈ ಮನೆ ಹೆಣ್ಮಗಳು. ಅವಳಿಗೂ ಒಂದು ಗೌರವ ಮರ್ಯಾದೆ ಅನ್ನೋದಿದೆ. ಅಭಿವಸು ಏನಂದ್ರೂ ಅನ್ನಿಸ್ಕೊಂಡ್ ಬಿದ್ದಿರಕ್ಕೆ ಪಾವನಿ ಭಾಸ್ಕರ್ ತರ ಅಲ್ವಲ್ಲ. ಅವರಂತೂ ಎಲ್ಲಿಗೂ ಹೋಗಲ್ಲ. ಇವಳನ್ನಾದ್ರೂ ಹೋಗಕ್ ಬಿಟ್ಬಿಡಿ. ಸುಖ ಸುಮ್ನೆ ಜಗಳನ ದೊಡ್ಡದ್ ಮಾಡ್ಬೇಡತ್ತೆ. ಇದು ಚಿಕ್ಕ ಮಕ್ಕಳ ವಿಷಯ. ರಾಕಿ ಕದ್ದಿರೋ ದುಡ್ಡನ್ನ ಅಭಿ ನಿನ್ನೆ ಅಲ್ವಾ ಕೇಳಿದ್ದು? ನಾನು ಆ ದುಡ್ಡನ್ನ ತಗೊಂಡಿಲ್ಲ. ಹಾ, ನಾನು ಕಳ್ಳ ಅಲ್ಲ ಅಜ್ಜಿ. ಮತ್ತೆ ನಿನ್ ಬ್ಯಾಗಲ್ಲಿ ದುಡ್ಡು ಹೇಗ್ ಬಂತು? ಆ ವಿಷಯ ಹೇಳು. ಅಮ್ಮನ ಮೇಲೆ ಆಣೆ ಡ್ಯಾಡಿ, ನಾನು ಆ ದುಡ್ಡನ್ನ ತಗೊಂಡಿಲ್ಲ. ಬಾವನೇ ತಗೊಂಡಿದ್ದು. ನಾನು ತಗೊಂಡಿಲ್ಲ. ನಮ್ಮ ಅಮ್ಮನ ಮೇಲೆ ಆಣೆ. ಸುಳ್ಳಾಣೆ ಮಾಡಬೇಡ. ನಿಮ್ಮಮ್ಮ ಸತ್ ಹೋಗ್ತಾರೆ, ನೀನೇ ಎತ್ಕೊಂಡಿರೋದು. ನಾನು ತಗೊಂಡಿಲ್ಲ. ಈ ರಾಕಿನೇ ಸುಳ್ಳಾಣೆ ಇಡ್ತಾ ಇದ್ದಾನೆ.
ನಿಮ್ಮಮ್ಮನೇ ಸತ್ತು ಹೋಗೋದು. ಹೇಯ್ ನಮ್ಮಮ್ಮನ ಬಗ್ಗೆ ಅಂತ್ಯ. ನಿನ್ನ ರಾಕಿ 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 ಬಿಡು. ರಾಕಿ ಏಯ್ ಅಯ್ಯೋ ಬೇಡ. ನಮ್ಮ ಮಮ್ಮಿ ಬಗ್ಗೆನೇ ಮಾತಾಡ್ತೀಯಾ? ರಾಕಿ ಕಿಟ್ಟು ರಾಕಿ ಬಿಡು, ಕಾಲರ್ ಬಿಡು ಒಂದು ಬಿಡು. ಯಪ್ಪ ಯಪ್ಪ ಯಪ್ಪ, ಬೆರಳಷ್ಟುದ್ದ ಇಲ್ಲ, ನನ್ ಮಗನ್ ಕತ್ತಿನ ಪಟ್ಟಿನೇ ಹಿಡ್ಕೊತಿದ್ದಾನೆ. ಇವನ್ ಚಿಕ್ಕ ಹುಡ್ಗನ ಇಲ್ಲ ರೌಡಿನ? ಇಂಥ ರೌಡಿ ಹುಡ್ಗನ ನಾನು ಎಲ್ಲೂ ನೋಡಿಲ್ಲ. ದೊಡ್ಡೋರ್ ಇಷ್ಟು ಜನ ಇರ್ಬೇಕಾದ್ರೆ ರೌಡಿಸಂ ತೋರಿಸ್ತಿದ್ದಾನೆ. ಏನ್ ಮಾಡೋದು, ಬೆಳ್ಸಿರೋ ರೀತಿ ಅಂತದ್ದು. ಹೆತ್ತು ತಾಯಿ ಸರಿಯಾಗಿ ಬೆಳ್ಸಿದ್ರೆ ಅಲ್ವಾ. ನಿಲ್ಲಿಸ್ತೀಯ ಅತ್ತೆ? ಅನವಶ್ಯಕವಾಗಿ ಮಾತಾಡಕ್ ಹೋಗ್ಬಿಡಿ. ನಿಮ್ ಮುಂದೆ ಯಾರು ಏನು ಮಾತಾಡಬಾರ್ದು. ನೀನ್ ಭಾಸ್ಕರ್ ಮೇಲೆ ಎಷ್ಟು ಆರೋಪ ಮಾಡಿದ್ರು, ರಾಕಿ ಕಿಟ್ಟು ನಾ ಕಳ್ಳ ಅಂತಿದ್ರು, ಯಾರು ಬಾಯ್ ಬಿಡ್ಬಾರ್ದು. ಅಷ್ಟೇ ತಾನೇ? ಎಲ್ಲ ನಿಮ್ದೇ ರಾಜ್ಯಭಾರ ಆಗೋಗಿದೆ. ಸಾಕತ್ಗೆ ಇಷ್ಟಕ್ಕೆ ಜಗಳ ನಿಲ್ಲಿಸಿ. ರಾಕಿ, ಇನ್ನೊಂದ್ಸಲ ಹೀಗೆ ಮಾಡಬೇಡ. ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಜ್ಜಿ. ಈಗ ಈ ಜಗಳ ನಿನ್ನಿಂದಾನೇ ಆಗಿದ್ದು. ಎಲ್ಲರೂ ಹೋಗಿ ಹೋಗಿ. ಏನಂದ್ರೆ ರಾಕಿನ್ ನೋಡಿದ್ರಾ? ಇಲ್ಲ ರೀ, ನಾನು ಅವನನ್ನೇ ಹುಡುಕ್ತಾ ಇದ್ದೇನೆ. ಎಲ್ಲಿಗೆ ಹೋದ? ಗಾಬರಿ ಆಗ್ಬೇಡಿ, ರಾಕಿ ಇಲ್ಲೇ ಎಲ್ಲೋ ಇರ್ತಾನೆ. ಹೊಸೋರೆ, ರಾಕಿ ಅಲ್ಲಿದ್ದಾನೆ. ರಾಕಿ, ಇಲ್ಲೇನ್ ಮಾಡ್ತಿದ್ಯಾ? ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನೀನ್ಯಾಕೆ ಬರಲಿಲ್ಲ ರಾಕಿ? ನಾನು ನಿಜವಾಗ್ಲೂ ದುಡ್ಡು ತಗೊಂಡಿಲ್ಲ ಡ್ಯಾಡಿ, ಪ್ರಾಮಿಸ್. ಕಿಟ್ಟು ಭಾವನೇ ಎತ್ಕೊಂಡಿದ್ದು. ನಾವು ನಿನ್ನ ನಂಬ್ತೀವಿ ರಾಕಿ. ಆ ದುಡ್ಡು ಕಿಟ್ಟಿನ ತೆಗ್ದಿರೋದು ಅಂತ ನಮ್ಗೆ ಅರ್ಥ ಆಯ್ತು. ಮತ್ತೆ ಅತ್ತೆ ಯಾಕೆ ನನ್ನನ್ನು ಬೈದ್ರು? ನೀನಂದ್ರೆ ನನಗಿಷ್ಟ ಅಲ್ವಾ ರಾಕಿ? ಹಾಗೇನೆ ಅತ್ತೆಗೆ ಕಿಟ್ಟು ಅಂದ್ರೆ ಇಷ್ಟ. ನೀನ್ ತಪ್ಪು ಮಾಡಿಲ್ಲ ಅಂತ ನಾವ್ ನಂಬೋ ಹಾಗೆ ಕಿಟ್ಟು ತಪ್ಪು ಮಾಡಿಲ್ಲ ಅಂತ ಅತ್ತೆ ನಂಬ್ತಿದ್ದಾರೆ. ಇಲ್ಲ ಮಮ್ಮಿ, ಬಾಬಾ ತಪ್ಪು ಮಾಡಿದಾನೆ, ಇನ್ನು ತುಂಬಾ ತಪ್ಪು ಮಾಡಿದಾನೆ. ಸ್ಕೂಲಿಗೆ ಬರಲ್ಲ, ಬ್ಯಾಡ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಬೆಟ್ಟಿಂಗ್ ಆಡ್ತಾ ಜಗಳ ಮಾಡ್ತಿರ್ತಾನೆ. ಇದೆಲ್ಲ ಚಾಡಿ ಅಲ್ಲ, ನಿಜ. ಇದೆಲ್ಲ ನಿಮ್ ಹತ್ರ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಕಿಟ್ಟು ಬಾವ ಏನ್ ಮಾಡ್ತಿದ್ದಾನೆ ಅಂತ ನಿಮಗಾದ್ರೂ ಗೊತ್ತಾಗ್ಬೇಕಲ್ವಾ ಅಂತ ಹೇಳ್ತಿದ್ದೀನಿ. ನಮಗೆ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದೆ ರಾಕಿ. ಇಲ್ಲಾಂದ್ರೆ ಕಿಟ್ಟು ಬಗ್ಗೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಕಿಟ್ಟುನ ಹಾಗೆ ಬಿಟ್ಬಿಟ್ರೆ ಇದೇ ಥರ ತಪ್ಪು ಮಾಡ್ತಾನೆ ಇರ್ತಾನೆ. ನಮ್ಮ ಹತ್ರ ಹೇಳ್ದೆ ಅಲ್ವಾ? ಇನ್ನು ನಾವ್ ನೋಡ್ಕೋತೀವಿ. ಬಂದು ಊಟ ಮಾಡು. ಬೇಡ ಮಮ್ಮಿ, ಹಸ್ವ ಆಗ್ತಿಲ್ಲ. ತಪ್ಪು ರಾಕಿ, ಅನ್ನದ ಮೇಲೆ ಕೋಪ ಮಾಡ್ಕೋಬಾರ್ದು. ನನಗೆ ಕೋಪ ಇಲ್ಲ ಡ್ಯಾಡಿ, ಬೇಜಾರಾಗ್ತಿದೆ. ತಪ್ಪು ಮಾಡಿರೋ ಕಿಟ್ಟು ಬಾವನ್ಗೆ ಬುದ್ಧಿ ಹೇಳ್ದೆ, ಅತ್ತೆ ನನ್ನನ್ನು ಬೈತಿದ್ದಾರೆ. ಬಾವ ಹಾಳಾಗ್ಬಾರ್ದು ಅಂತ ತಾನೆ ನಾನು ನಿಜ ಹೇಳಿದ್ದು. ನಮಗರ್ಥ ಆಯ್ತು ರಾಕಿ. ನೀನ್ ಊಟ ಮಾಡಿಲ್ಲ ಅಂತ ಡ್ಯಾಡಿ ಕೂಡ ತಿಂದಿಲ್ಲ. ಹೌದಾ? ನೀವ್ಯಾಕೆ ತಿಂದಿಲ್ಲ ಡ್ಯಾಡಿ? ನಾನು ಮಾತ್ರ ಅಲ್ಲ ರಾಕಿ, ನಿಮ್ಮ ಮಮ್ಮಿ ಕೂಡ ತಿಂದಿಲ್ಲ. ನೀನು ತಿಂದೆ ಹಾಗೆ ಇದ್ರೆ ನಾವು ಯಾವತ್ತಾದ್ರೂ ತಿಂದಿದ್ದೀವಾ? ಸಾರಿ ಡ್ಯಾಡಿ, ಸಾರಿ ಮಮ್ಮಿ. ಹೊಸೋರೆ, ಊಟ ಇಲ್ಲಿಗೆ ತಗೊಂಬನ್ನಿ. ರಾಕಿ ಇಲ್ಲೇ ತಿಂತಾನೆ. ಕೂತ್ಕೋ ರಾಕಿ.
ನಾನು ತಪ್ಪು ಮಾಡಿದ್ನ ಡ್ಯಾಡಿ? ಇಲ್ಲ. ಮತ್ತೆ ನನ್ನಿಂದಾನೇ ಅಲ್ವಾ ಜಗಳ ಆಗಿದ್ದು? ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಹೀಗೆ ಕೆಟ್ಟ ಕೆಲಸ ಬರ್ತಾನೆ ಇರುತ್ತೆ ರಾಕಿ. ಆ ಕೆಟ್ಟದಕ್ಕೆ ನಾವು ಭಯ ಪಡ್ದೇ ಒಳ್ಳೇದು ಮಾಡ್ತಾನೆ ಇರಬೇಕು. ನೀನು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಕೆಟ್ಟದ್ದು ಮಾಡಿದ್ರೆ ಸುಮ್ಮನೆ ಇರಲ್ಲ. ನೀನು ಬೆಳೆದು ದೊಡ್ಡವನಾದ್ಮೇಲೂ ಕೂಡ ಹೀಗೇ ಇರಬೇಕು. ಒಳ್ಳೇದು ಹೇಳೋರು ಬರೀ ಒಳ್ಳೆಯವ್ರು ಮಾತ್ರ. ಆದರೆ ಕೆಟ್ಟದ್ದನ್ನು ಎದುರಿಸೋರು ಹೀರೋಗಳು. ನಿನ್ನ ಸುತ್ತ ಇರೋರಿಗೆ ಒಳ್ಳೇದು ಮಾಡ್ತಾ, ನಿನ್ನ ಸುತ್ತ ನಡೀತಾರೋ ಕೆಟ್ಟದ್ದನ್ನು ಎದುರಿಸ್ತಾ ಒಳ್ಳೆ ವ್ಯಕ್ತಿಯಾಗಿ ಮತ್ತೆ ಹೀರೋ ಆಗಿರಬೇಕು. ಓಕೆ? ತಿನ್ನು. ಮೊದಲು ನೀನ್ ತಿನ್ನು ಮಮ್ಮಿ. ನೀನ್ ತಿಂದ್ರೆ ನಾನು ಡ್ಯಾಡಿ ತಿಂತೀವಿ. ನಾನ್ ತಿಂದೆ, ನೀವು ತಿನ್ಬೇಕು. ಮಮ್ಮಿ, ಮಮ್ಮಿ, ಏನ್ ಮಮ್ಮಿ ಇನ್ನ ಮಲ್ಕೊಂಡೇ ಇದ್ಯಾ? ಏನಾಯ್ತು? ಏನಿಲ್ಲ ರಾಕಿ. ಬೇಗ ಹೇಳು ಮಮ್ಮಿ, ನಮ್ಮನ್ನ ಸ್ಕೂಲಿಗೆ ರೆಡಿ ಮಾಡು, ಟೈಮ್ ಆಗುತ್ತೆ. ಬರ್ತಿದ್ದೀನಿ, ನಡೀರಿ. ಮೈ ಹುಷಾರಿಲ್ವಾ ಮಮ್ಮಿ? ಹಾಗೇನಿಲ್ಲ ರಾಕಿ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಹಾಗಾದ್ರೆ ನಾವು ರೆಡಿಯಾಗಿ ಸ್ಕೂಲಿಗೆ ಹೋಗ್ತೀವಿ ಮಮ್ಮಿ. ನೀನ್ ರೆಸ್ಟ್ ತಗೋ. ಪರವಾಗಿಲ್ಲ ಬಿಡು, ನಡೀರಿ. ಏನೋ ಕಿಟ್ಟು, ನಿಜವಾಗ್ಲೂ ನೀನ್ ದುಡ್ಡು ಎತ್ಕೊಂಡಿಲ್ವಾ? ಇಲ್ಲಮ್ಮ, ನಿನ್ ಮೇಲೆ ಆಣೆ ಮಾಡಿದ್ನಲ್ಲ. ಏಯ್, ದುಡ್ಡು ತಗೊಳ್ಳೋ ಅಂತ ಅವಕಾಶ ಬಂದ್ರೆ ತಗೊಳ್ಳೋ, ನಮ್ಗೆ ಉಪಯೋಗ ಆಗುತ್ತೆ. ಸರಿನಮ್ಮ, ಇನ್ ಮುಂದೆ ಎಲ್ಲೇ ದುಡ್ಡು ಸಿಕ್ಕರೂ ಕೂಡ ನಿನಗೆ ತಂದು ಕೊಡ್ತೀನಿ. ಹಾ, ನೀನ್ ನನ್ ಬಂಗಾರ ಕಣೋ. ಇವನು ಬಂಗಾರ, ನೀನು ವಜ್ರ. ಒಬ್ರಿಗೊಬ್ರು ಸರಿಯಾಗಿದ್ದೀರಾ. ಕೇಳಿಲೆ, ನನ್ ಮಗನ್ನ ನಾನ್ ಹೊಗಳ್ತಿದ್ರೆ ನಿನಗೇನತ್ತೆ? ಹಾ, ನಿಮ್ಮನ್ ನೀವೇ ಹೊಗಳ್ಕೋಬೇಕು ಕಣೆ, ಇಲ್ಲ ಅಂದ್ರೆ ನಿಮ್ಮನ್ ಯಾರು ಹೊಗಳ್ತಾರೆ? ನನಗ್ ಮಗ ಇದ್ದಾನೆ ಅಂತ ಕೋಪನಾ, ಇಲ್ಲ ನಿನಗ್ ಮಕ್ಳಿಲ್ಲ ಅಂತ ಅಸೂಯೇನಾ? ಪ್ರಪಂಚದಲ್ಲಿ ಯಾರಿಗೂ ಇಲ್ದೇ ಇರೋ ಮಗ ನಿನಗ್ ಮಾತ್ರ ಇದ್ದಾನೆ. ತಾಯಿ ಮಗ ಇಬ್ರು ಜೋಡಿ ಕಳ್ರು. ಯಾರನ್ ಕಳ್ರು ಅಂತಿದ್ದೀರಾ ಅಜ್ಜಿ? ನಿಮ್ಮನೆ ಕಣೋ. ತಾಯಿ ಬೆಳ್ಳಿ ಸಾಮಾನ್ ಕದ್ರೆ ನೀನು ಒಂದೇ ಸಮ ದುಡ್ಡನ್ನೇ ನುಂಗ್ತಾ ಇದೀಯಾ? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ ಅಂದಂಗೆ ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಏ ಕಿಟ್ಟು, ಬೆಳಗ್ಗೆನೆ ಇವಳು ಬಾಯಿಗೆ ಯಾಕೋ ಸಿಕ್ಕಾಕೊಳ್ಳೋದು? ನಡಿ, ನಿನಗ್ ಸ್ಕೂಲಿಗೆ ಟೈಮ್ ಆಗ್ತಿದೆ ಅಲ್ವಾ? ನೀವು ಬುಕ್ಸ್ ಜೋಡಿಸ್ಕೊಳ್ಳಿ, ನಾನು ಲಂಚ್ ಬಾಕ್ಸ್ ತಗೊಂಡ್ ಬರ್ತೀನಿ.
ಪಾವನಿ ಟಿಫಿನ್ ರೆಡಿ ಮಾಡಿದ್ಯಾ? ಮಾಡ್ದೆ ಅತ್ತೆ. ಬಾಯ್ ಅಜ್ಜಿ. ಬಾಯ್ ಕಂದ. ಬಾಯ್ ಚಿಕ್ಕಪ್ಪ. ಬಾಯ್ ಚಿಕ್ಕಪ್ಪ. ಪಾವನಿ ಟಿಫಿನ್ ರೆಡಿನಾ? ರೆಡಿ ರೀ. ಎಲ್ರೂ ಬಂದ್ರೆ ಬಡಿಸ್ತೀನಿ. ಬೇಗ ಬಡ್ಸೆ, ನನ್ಗೆ ಹಸುವಾಗ್ತಿದೆ, ತುಂಬಾ ಹಸುವಾಗ್ತಿದೆ, ನನಗೆ ಬೇಗ ಬಡ್ಸೆ. ನಿನ್ನ ಲೇ, ನನ್ನೇ ಕೆಳಗ್ ಬೀಳಿಸ್ತೇನೆ. ಹೆಂಗಿದೆ ನಿನ್ ಮೈಗೆ? ನಾನೇ ನಿನ್ ಕೆಳಗ್ ಬೀಳ್ಸ್ಲಿಲ್ಲ, ಕುರ್ಚಿ ತಗೊಂಡೆ ಅಷ್ಟೇ. ನನ್ ಕುರ್ಚಿ ನೀನ್ ಯಾಕೆ ತಗೊಂಡೆ? ಆ ಕುರ್ಚಿ ನಿಂದು ಅಂತ ಅದ್ರ ಮೇಲೆ ಏನಾದ್ರೂ ನಿನ್ ಹೆಸರು ಬರ್ತಿದ್ಯಾ? ಎಷ್ಟು ಕೊಬ್ಬು ನಿಂಗೆ. ನಿನ್ ಏನ್ ಮಾಡಿದ್ರು ಪಾಪ ಬರಲ್ಲ ಕಣೆ. ಏನು? ಅಬ್ಬಬ್ಬಬ್ಬಾ, ಬೆಳಿಗ್ಗೆ ಶುರು ಮಾಡ್ಕೊಂಡ್ರು. ಟಿಫಿನ್ ಮಾಡಿ. ಅಖಿಲ್, ಬೇಗ ಬಾ. ವಸು ಅಕ್ಕ, ಜ್ಯೂಸ್. ಯುವರಾಣಿ ಥರ ಹೆಂಗೆ ಆರ್ಡರ್ ಮಾಡ್ತಿದ್ದಾಳೆ ನೋಡಿ, ಇವಳನ್ನ ಏನು ಮಾಡೋಣ? ಬಿಡು ಅಖಿಲ್. ಅಭಿ ಟಿಫಿನ್ ಮಾಡೋಣ ಬಾ. ನೀವು ಮಾಡ್ತಾ ಇರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹೊಸೂರಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೊಸೋರೆ ಎಲ್ಲಿ ಹೋದ್ರು? ಹೊಸೋರೆ 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 ವಸು ವಸು, ವಸು ಹೊಸೋರೆ ಅಮ್ಮ ಹೊಸೋರೆ ವಸು ಅಮ್ಮ ವಸು ಅಕ್ಕ, ಹೊಸೋರೆ ವಸು ಹೊಸೋರೆ ಕಣ್ಬಿಡಿ. ವಸು ಅಕ್ಕ. ವಸಂತ್ಗೆ ಅಯ್ಯೋ ವಸು ಅಕ್ಕ. ವಸು ವಸು, ಅಯ್ಯೋ ವಸು.
ಡಾಕ್ಟರ್